ಮುಖ್ಯಮಂತ್ರಿಗಳೇ ಧರ್ಮದ್ವೇಷಿಗಳನ್ನ ಮುಲಾಜಿಲ್ಲದೆ ದಂಡಿಸಿ. ಇದು ಸನ್ಮಾರ್ಗ ಸಂಪಾದಕೀಯ. ನಾನು ಶಂಶೀರ್ ಬುಡೋಳಿ. ನಮ್ಮ ಬೆಂಗಳೂರಿಗೆ ಕುರಿ ಮತ್ತು ಆಡಿನ ಮಾಂಸವನ್ನ ದೊಡ್ಡ ಮಟ್ಟದಲ್ಲಿ ಸರಬರಾಜು ಮಾಡುವಂತಹ ಮುಸ್ಲಿಂ ವ್ಯಾಪಾರಿಗಳನ್ನ ಈ ಗುಂಪು ಕಟಕಟೆಯಲ್ಲಿ ನಿಲ್ಲಿಸುವಂತಹ ಸಂಚು ನಡೆಸಿದೆ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಸದ್ಯ ನಾಯಿ ಮಾಂಸವನ್ನ ತೇಲಿ ಬಿಡಲಾಗಿದೆ. ಮುಸ್ಲಿಮರಿಂದ ಹಿಂದೂಗಳನ್ನ ಬೇರ್ಪಡಿಸುವಂತಹ ಸಂಚು ನಮ್ಮ ರಾಜ್ಯದಲ್ಲಿ ಸದ್ದಿಲ್ಲದೆ ಹೊಸ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬೊಮ್ಮಾಯಿ ಸರ್ಕಾರದ ಸಮಯದಲ್ಲಿ ಈ ಸಂಚಿನ ಪ್ರಯೋಗ ಅಧಿಕೃತವಾಗಿ ಜಾರಿಯಾಗಿತ್ತು. ಮುಸ್ಲಿಮರ ಹಲಾಲ್ ವಿಧಾನಕ್ಕೆ ಪ್ರತಿಯಾಗಿ ಈ ಜಟ್ಕಾವನ್ನ ಪರಿಚಯ ಮಾಡಲಾಗಿತ್ತು. ಈ ಅಂಗಡಿಗಳು ಎಷ್ಟು ಸಮಯ ಬಾಳಿಕೆ ಬಂದಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದರೆ ಒಂದಷ್ಟು ಸಮಯ ಸಮಾಜದ ಭಾವನೆಗಳನ್ನು ಕೆದಕುವುದಕ್ಕೆ ಮತ್ತು ಅನಗತ್ಯವಾಗಿ ಚರ್ಚೆಯಲ್ಲಿ ಮುಳುಗಿಸುವುದಕ್ಕೆ ಈ ಸಂಚು ಸಕ್ಸಸ್ ಆಗಿತ್ತು. ಆದರೆ ಇದೇ ರೀತಿಯಾದಂತಹ ಇನ್ನೊಂದು ಸಂಚು ವ್ಯಾಪಾರ ಬಹಿಷ್ಕಾರ. ಈ ಹಿಂದೆ ಮುಸ್ಲಿಮರು ಮತ್ತು ಹಿಂದೂಗಳು ಜೊತೆಯಾಗಿ ವ್ಯಾಪಾರ ನಡೆಸ್ತಾ ಇದ್ರು. ದೇವಸ್ಥಾನಗಳ ಎದುರು ಮುಸ್ಲಿಮರಿಗೆ ವ್ಯಾಪಾರ ಬಹಿಷ್ಕಾರದ ಪರೋಕ್ಷವಾದಂತಹ ಪೋಸ್ಟರ್ಗಳನ್ನು ತೂಗು ಹಾಕಲಾಯಿತು. ಮುಸ್ಲಿಂ ವ್ಯಾಪಾರಿಗಳ ಬಗ್ಗೆ ಇಲ್ಲ ಸಲ್ಲದಂತಹ ಕಲ್ಪಿತ ಕಪೋಲ ಕಲ್ಪಿತ ಕಥೆಗಳನ್ನು ಹರಡಲಾಯಿತು. ಹಿಜಾಬನ್ನು ತನ್ನ ಸಂಚಿಗೆ ಬಳಸಿಕೊಳ್ಳೋಕೆ ಈ ಗುಂಪು ನಿರ್ಧಾರ ಮಾಡಿತು. ಅಂದಹಾಗೆ ನಿಮಗೆ ಗೊತ್ತಿರಬಹುದು, ಉಡುಪಿಯ ಕಾಲೇಜಿನಲ್ಲಿಯೇ ಪರಿಹಾರ ಮಾಡಬಹುದಾಗಿದ್ದಂತಹ ಸಮಸ್ಯೆಯನ್ನು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ದು ಶಾಲೆಗೆ ಪ್ರತಿಯಾಗಿ ಕೇಸರಿ ಶಾಲನ್ನು ಪರಿಚಯ ಮಾಡಿ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ರಾಡಿಯನ್ನು ಎಬ್ಬಿಸಲಾಯಿತು. ಈ ಜಡ್ಕಾ ಕಟ್, ವ್ಯಾಪಾರ ಬಹಿಷ್ಕಾರ ಮತ್ತು ಹಿಜಾಬ್, ಈ ಮೂರು ವಿಷಯಗಳಲ್ಲೂ ಬೊಮ್ಮಾಯಿ ಸರ್ಕಾರ ಮೊದಲು ಈ ಸಂಚುಕೋರ ಗುಂಪನ್ನೇ ಬೀದಿಗಿಳಿಸಿತು. ಈ ಮೂಲಕ ಇದರಲ್ಲಿ ತಾನಿಲ್ಲ ಮತ್ತು ಜನರೇ ಈ ಹೋರಾಟವನ್ನು ಸಂಘಟಿಸ್ತಾ ಇದ್ದಾರೆ ಎಂಬಂತೆ ನಡೆದುಕೊಂಡಿತು. ಯಾವಾಗ ಈ ಸಂಚುಕೋರರ ನೆರೇಟಿವ್ಗಳಿಗೆ ಜನರು ಕಿವಿಗೊಡಲು ಪ್ರಾರಂಭ ಮಾಡಿದ್ರು ಮತ್ತು ಟಿವಿ ಮಾಧ್ಯಮಗಳು ಇದಕ್ಕೆ ಸಾಥ್ ನೀಡಿದವು, ಬಳಿಕ ಸರ್ಕಾರವೇ ಅದನ್ನು ತನ್ನ ತೆಕ್ಕೆಗೆ ತೆಗೆದುಕೊಂಡಿತು ಮತ್ತು ಈ ಮೂರಕ್ಕೂ ತನ್ನ ವಿರೋಧವನ್ನು ಅಧಿಕೃತವಾಗಿಯೇ ಪ್ರಕಟ ಮಾಡತೊಡಗಿತು. ಹಿಂದೂಗಳಲ್ಲಿಯೇ ಬರೇ ಸಸ್ಯಾಹಾರವನ್ನೇ ಸೇವಿಸುವ ಮತ್ತು ಮಾಂಸಾಹಾರವನ್ನೇ ಸೇವಿಸುವಂತಹ ಎರಡು ಗುಂಪುಗಳಿವೆ. ಹಾಗಂತ ಸಸ್ಯಾಹಾರಿ ಹಿಂದೂಗಳನ್ನು ಮಾಂಸಾಹಾರಿ ಹಿಂದೂಗಳ ವೈರಿಗಳೆಂದು ಹೇಳಿದರೆ ಏನಾದೀತು? ಮಾಂಸಾಹಾರಿ ಹಿಂದೂಗಳನ್ನು ಅವಮಾನ ಮಾಡುವುದಕ್ಕಾಗಿಯೇ ಅವರು ಸಸ್ಯಾಹಾರಿಗಳಾಗಿದ್ದಾರೆ ಎಂದು ವ್ಯಾಖ್ಯಾನ ಮಾಡಿದರೆ ಹೇಗಾದೀತು? ಇವೆರಡು ಆಹಾರ ಕ್ರಮಗಳೇ ಹೊರತು ಪರಸ್ಪರ ವೈರುಧ್ಯಗಳಲ್ಲ. ಆದರೆ ಬೊಮ್ಮಾಯಿ ಸರ್ಕಾರ ಈ ಸತ್ಯವನ್ನು ಅಡಗಿಸಿ ನಮ್ಮ ರಾಜ್ಯವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜನೆ ಮಾಡುವಂತಹ ದುಸ್ಸಾಹಸಕ್ಕೆ ಕೈ ಹಾಕಿತು. ಆರಂಭದಲ್ಲಿ ಸಮಾಜ ಸಹಜವಾಗಿಯೇ ಈ ಪ್ರಚಾರ ತಂತ್ರಗಳಿಂದ ಪ್ರಭಾವಿತರಾದರೂ ಕೂಡ ಮೆಲ್ಲನೆ ಇವೆಲ್ಲ ರಾಜಕೀಯ ಕುತಂತ್ರ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಕೆ ಶುರು ಮಾಡಿದರು. ಈ ಎಲ್ಲದಕ್ಕೆ ಕಾರಣವಾದಂತಹ ಆ ಸರ್ಕಾರವನ್ನೇ ಜನರು ಕಿತ್ತಿಸಿದ್ರು. ಇವೆಲ್ಲ ನಡೆದು 1 ವರ್ಷ ಆಗ್ತಲೇ ಪುನಃ ಆಹಾರದ ಹೆಸರಲ್ಲಿ ಮುಸ್ಲಿಮರನ್ನ ಅಪರಾಧಿಗಳಂತೆ ಬಿಂಬಿಸುವಂತಹ ಕೆಲಸವೊಂದು ತೆರೆಮರೆಯಲ್ಲಿ ನಡೆದಿದೆ. ಅದೀಗ ಬೆಳಕಿಗೆ ಕೂಡ ಬಂದಿದೆ. ಹಲವು ಕ್ರಿಮಿನಲ್ ಕೇಸ್ಗಳ ಆರೋಪಿಯಾಗಿರುವ ಮತ್ತು ಮುಸ್ಲಿಂ ದ್ವೇಷಿ ಕೇಸ್ಗಳಲ್ಲಿ ಸಕ್ರಿಯವಾಗಿರುವಂತಹ ಪುನೀತ್ ಕೆರೆಹಳ್ಳಿ ಎಂಬವರ ನೇತೃತ್ವದಲ್ಲಿ ಈ ಕೃತ್ಯ ನಡೆದಿದೆ. ಬೆಂಗಳೂರಿಗೆ ಕುರಿ ಮತ್ತು ಆಡಿನ ಮಾಂಸವನ್ನು ದೊಡ್ಡ ಮಟ್ಟದಲ್ಲಿ ಸರಬರಾಜು ಮಾಡುವಂತಹ ಮುಸ್ಲಿಂ ವ್ಯಾಪಾರಿಗಳನ್ನು ಈ ಗುಂಪು ಕಟಕಟೆಯಲ್ಲಿ ನಿಲ್ಲಿಸುವಂತಹ ಸಂಚು ನಡೆಸಿದೆ. ಅದಕ್ಕಾಗಿ ನಾಯಿ ಮಾಂಸವನ್ನು ತೇಲಿ ಬಿಡಲಾಗಿದೆ. ಬೆಂಗಳೂರಿಗರಿಗೆ ಗುಣಮಟ್ಟದ ಆಹಾರವನ್ನು ತಿನ್ನಿಸುವುದಷ್ಟೇ ನಮ್ಮ ಉದ್ದೇಶ ಎಂಬ ಮುಖವಾಡದಲ್ಲಿರುವಂತಹ ಈ ಗುಂಪಿನ ಒಳ ಉದ್ದೇಶ ಏನು ಅನ್ನೋದು ಎಲ್ರಿಗೂ ಗೊತ್ತು. ಈ ಗುಂಪು ಈ ಮೊದಲು ಮುಸ್ಲಿಂ ವ್ಯಾಪಾರಿಗಳ ಮೇಲೆ ದನ ಸಾಗಾಟದ ಹೆಸರಲ್ಲಿ ದಾಳಿ ನಡೆಸಿತ್ತು ಮತ್ತು ಹತ್ಯೆಗೂ ಕಾರಣವಾಗಿತ್ತು. ಬರೇ ಮುಸ್ಲಿಂ ವ್ಯಾಪಾರಿಗಳು ಮತ್ತು ಮುಸ್ಲಿಂ ವ್ಯಕ್ತಿಗಳನ್ನೇ ಯಾಕೆ ಟಾರ್ಗೆಟ್ ಮಾಡ್ತಾ ಇದೆ ಎಂಬುದರಲ್ಲೇ ಈ ಗುಂಪಿನ ಪ್ರಾಮಾಣಿಕತೆಗೆ ಉತ್ತರ ಸಿಗುತ್ತೆ. ಮಾಂಸದ ಹೆಸರಲ್ಲಿ ಹಿಂದೂ ಮುಸ್ಲಿಮರನ್ನ ವಿಭಜಿಸುವುದೇ ಈ ಗುಂಪಿನ ಉದ್ದೇಶ. ಮುಸ್ಲಿಂ ವ್ಯಾಪಾರಿಗಳಿಂದ ಮಾಂಸ ಖರೀದಿ ಮಾಡದಂತೆ ಬೆಂಗಳೂರಿನ ಹೋಟೆಲ್ಗಳು ಮತ್ತು ನಾಗರಿಕರನ್ನ ಪ್ರೇರೇಪಣೆ ಮಾಡುವುದಕ್ಕೆ ಈ ಗುಂಪು ಹೊರಟಿದೆ. ಇದಕ್ಕಿಂತ ಮೊದಲು ಮಂಗಳೂರಿನ ಒಳರಸ್ತೆಯಲ್ಲಿ ಮಾಡಲಾದಂತಹ ನಮಾಜಿನ ಕುರಿತಂತೆ ಇಂತಹದ್ದೇ ತಂತ್ರವನ್ನು ಹೆಣೆಯಲಾಗಿತ್ತು. ನಮಾಜಿನ ನೆಪದಲ್ಲಿ
ಪ್ರತಿಭಟನೆಗಳನ್ನು, ದ್ವೇಷ ಭಾಷಣವನ್ನು ನಡೆಸಲಾಗಿತ್ತು. ಅದಕ್ಕಿಂತ ಮೊದಲು ಹುಬ್ಬಳ್ಳಿಯ ನೇಹಾ ಕೇಸನ್ನು ಮುಂದಿಟ್ಟುಕೊಂಡು ಇಂತಹದ್ದೇ ಸಂಚನ್ನು ಹೆಣೆಯಲಾಗಿತ್ತು. ಇದೀಗ ದುಷ್ಕರ್ಮಿಗಳ ಗುಂಪು ಬೆಂಗಳೂರಿನ ನಾಗರಿಕರ ಭಾವನೆಯೊಂದಿಗೆ ಆಟ ಆಡೋಕೆ ಹೊರಟಿದೆ. ಅಷ್ಟಕ್ಕೂ ಈ ಗುಂಪಿನ ಪೂರ್ಣಕಾಲಿಕ ಉದ್ಯೋಗ ಇದುವೇ ಆಗಿರುವುದರಿಂದ ಇದರಲ್ಲಿ ಅಚ್ಚರಿ ಪಡಬೇಕಾದ್ದು ಏನೂ ಇಲ್ಲ. ಆದರೆ ಎಚ್ಚೆತ್ತುಕೊಳ್ಳಬೇಕಾದದ್ದು ನಮ್ಮ ರಾಜ್ಯ ಸರ್ಕಾರ. ದುಷ್ಕರ್ಮಿಗಳ ಬಗ್ಗೆ ಮೃದು ನೀತಿ ಎಂದೂ ಸಲ್ಲದು. ಸಮಾಜ ತನ್ನ ಪಾಡಿಗೆ ಸುಖವಾಗಿರುವಾಗ ಇಂತಹವರು ಬಂದು ರಾಡಿ ಎಬ್ಬಿಸ್ತಾರೆ. ಆದ್ದರಿಂದ ವಿಚಲಿತಗೊಂಡಂತಹ ಸಮಾಜ ಮತ್ತೆ ಮೊದಲಿನ ಸ್ಥಿತಿಗೆ ಬರೋಕೆ ಸಮಯ ತೆಗೆದುಕೊಳ್ಳುತ್ತೆ. ಹಾಗೆ ಮತ್ತೆ ಸಹಜ ಸ್ಥಿತಿಗೆ ಮರಳಿದಾಗ ಇಂತಹವರು ಮತ್ತೆ ಹೊಸ ಸಂಚಿನೊಂದಿಗೆ ಸಮಾಜದ ನೆಮ್ಮದಿಯನ್ನ ಕೆಡಿಸ್ತಾರೆ. ಹೀಗಾಗಿ ಕಾನೂನು ಕೈಗೆತ್ತಿಕೊಳ್ಳುವಂತಹ ಯಾರನ್ನ ಮುಲಾಜಿಲ್ಲದೆ ದಂಡಿಸುವಂತಹ ಮತ್ತು ಅಣುಮಾತ್ರದಷ್ಟು ಮೃದು ನೀತಿಯನ್ನ ತಳೆಯದ ರೀತಿಯಲ್ಲಿ ನಮ್ಮ ಸರ್ಕಾರ ನಡೆದುಕೊಳ್ಳಬೇಕು. ಪೊಲೀಸರ ಕೆಲಸವನ್ನ ಜನರು ಮಾಡತೊಡಗಿದ್ರೆ ಬಳಿಕ ಅರಾಜಕತೆಯಷ್ಟೇ ನಿತ್ಯದ ಸುದ್ದಿಯಾದೀತು. ಇದುವೇ ಸನ್ಮಾರ್ಗ ಸಂಪಾದಕೀಯ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ.